ನನ್ನ ಅವ್ರು ಚಿಕ್ಕ ಮಗುವಿಂದ ನೋಡಿದ್ರು. ನಮ್ಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ದೇನೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿ ಒಂದು ಅಸೆಟ್. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ನಿಜ. ಬಟ್ ಏನೇ ಆದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ನೋವು ಆಗೇ ಆಗುತ್ತೆ. ಇತ್ತೀಚೆಗೆ ಯಾವಾಗ್ಲಾದ್ರು ಭೇಟಿ ಆಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನನ್ನ ಪೂರ್ಣಿಮಾ ಅದೇ ಹೇಳ್ತಿತ್ತು, ಫೋನ್ ಮಾಡ್ಬೇಕು. ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ ಪಟ್ಟು, ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಅಪ್ಪು ಸರ್ ನಟ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ ಅವ್ರು ಇದ್ರಲ್ಲಿ ಮಾಡಿ ಸಾಂಗ್ಲು ಬಂದಿದ್ದು ರಾಜ್ ಅಂತ ಅನ್ಸಿಲ್ಲ. ತಾಯಿ ಪಾತ್ರ ಯಾರಿವನ್.